ತುಮಕೂರು ಜಿಲ್ಲೆಯಲ್ಲಿ ಭಾರೀ ಮಳೆ ಅವಾಂತರ ಆಗಿದೆ. ಗುಬ್ಬಿ ತಾಲೂಕು ಆಸ್ಪತ್ರೆಗೆ ನೀರು ನುಗ್ಗಿದೆ, ರೋಗಿಗಳು ಪರದಾಡಿದ್ದಾರೆ. ಕೊರಟಗೆರೆಯಲ್ಲಿ ಮರ ಧರೆಗುರುಳಿವೆ. ಪ್ರಾಣಾಪಾಯದಿಂದ ಬೈಕ್ ಸವಾರ ಅಲ್ಲಿ ಪಾರಾಗಿರೋದು. ಇದು ನೋಡ್ತಾ ಇದ್ದೀರಾ ದೃಶ್ಯ. ಗುಬ್ಬಿ ತಾಲೂಕು ಆಸ್ಪತ್ರೆಯಲ್ಲಿ ನೀರು ನುಗ್ಗಿರೋದು, ಇನ್ನೊಂದು ಕಡೆಗೆ ಕೊರಟಗೆರೆಯಲ್ಲಿ ಮರ ಧರೆಗುರುಳಿ ಬಿದ್ದಿರೋದು. ಬೈಕ್ ಸವಾರ ಜಸ್ಟ್ ಮಿಸ್ ಅಲ್ಲಿ, ಅದೃಷ್ಟ ಚೆನ್ನಾಗಿತ್ತು. ಇನ್ನೊಂದು ಕಡೆಗೆ ತಾಲೂಕು ಆಸ್ಪತ್ರೆಯಲ್ಲಿ ಯಾವ ಪರಿಸ್ಥಿತಿ ಇದೆ ನೋಡ್ಕೊಳ್ಳಿ. ನೀರೊಳಗಡೆ ನುಗ್ಗಿದೆ, ರೋಗಿಗಳು ಒದ್ದಾಡಿದ್ದಾರೆ. ವಯನಾಡು ದುರಂತವನ್ನೇ ನೆನಪಿಸುವಂತಹ ಒಂದು ದೃಶ್ಯವನ್ನು ನಾವು ನಿಮ್ಗೆ ತೋರಿಸ್ತೀವಿ ಇವಾಗ. ಇದು ಮಂಗಳೂರಿನ ಕೆತ್ತಿಕಲ್ ಗುಡ್ಡ. ಮಂಗಳೂರು ನಗರದ ಹೊರವಲಯದ ವಾಮಂಜೂರು ಸಮೀಪದ ಕೆತ್ತಿಕಲ್ ಗುಡ್ಡ ದಿನದಿಂದ ದಿನಕ್ಕೆ ಕುಸಿತಾ ಇದೆ. ದೊಡ್ಡ ಮಟ್ಟದಲ್ಲಿ ಗುಡ್ಡ ಕುಸಿದು ಬಿದ್ದರೆ ಹೆದ್ದಾರಿಯ ಜೊತೆಗೆ ಒಂದು ಗ್ರಾಮಕ್ಕೆ ತೊಂದರೆ ಹಾಗೂ ಆತಂಕ ಇದೆ. ಹೆದ್ದಾರಿಯ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಹಾಗೂ ಅಕ್ರಮ ಮಣ್ಣು ಗಣಿಗಾರಿಕೆಯಿಂದಾಗಿ ಈ ಸಮಸ್ಯೆ ಎದುರಾಗಿದೆ ಅಂತ ಹೇಳ್ತಾ ಇದ್ದಾರೆ. ವಯನಾಡಿನ ಭೀಕರ ದುರಂತ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಈ ರೀತಿಯಾದಂಥ ದುರಂತ ರಾಜ್ಯದ ಕರಾವಳಿಯಲ್ಲೂ ಆಗುತ್ತೆ ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಈಗಾಗಲೇ ತಜ್ಞರ ಸಮಿತಿ ನೀಡಿದೆ. ಮಂಗಳೂರಿನ ವಾಮಂಜೂರು ಸಮೀಪದಲ್ಲಿರುವಂಥ ಕೆತ್ತಿಕಲ್ನಲ್ಲಿದ್ದೇವೆ ನಾವು. ಕೆಳಗಿನ ಭಾಗದಲ್ಲಿ ಗುಡ್ಡ ಜರಿದಿರುವಂಥದ್ದನ್ನು ನೀವು ಗಮನಿಸಿದಿರಿ ಹಿಂದೆ. ಈಗ ಮೇಲ್ಭಾಗದಲ್ಲಿರುವಂಥ ಗುಡ್ಡವನ್ನು ನೀವು ಗಮನಿಸೋದಾದರೆ ಮೇಲ್ಭಾಗದಿಂದ ಗುಡ್ಡ ಸಂಪೂರ್ಣವಾಗಿ ಕುಸಿದು ಬೀಳುವಂಥ ಭೀತಿ ಇದೆ. ಕ್ಷಣ ಕ್ಷಣಕ್ಕೂ ಗುಡ್ಡದ ಒಂದೊಂದು ಭಾಗವೇ ಕುಸಿದು ಬೀಳ್ತಾ ಇದೆ. ಕೆಳಗಿನ ಭಾಗದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ಆಗ್ತಾ ಇತ್ತು. ಅದು ಮಂಗಳೂರಿನ ಬಿಕಿರ್ನಕಟ್ಟೆಯಿಂದ ಕಾರ್ಕಳದ ಸಾನೂರುವರೆಗೆ ಈಗ ಚತುಷ್ಪಥ ರಸ್ತೆ ಆಗುತ್ತೆ. ಇದು ರಾಷ್ಟ್ರೀಯ ಹೆದ್ದಾರಿ, ಮಂಗಳೂರು ಟು ಸೋಲಾಪುರ ರಾಷ್ಟ್ರೀಯ ಹೆದ್ದಾರಿ. ಈ ಒಂದು ಕಾಮಗಾರಿಗಾಗಿ ಅವೈಜ್ಞಾನಿಕವಾಗಿ ಭೂಮಿಯನ್ನು ಅಗೆಯಲಾಗಿದೆ. ಈ ಭಾಗದಲ್ಲಿದ್ದಂಥ ಗೋಡೆಯನ್ನು ಸಂಪೂರ್ಣವಾಗಿ ಅಗಿಯಲಾಗಿದೆ. ಹಾಗಾಗಿ ಎಲ್ಲ ಕಡೆಗಳಲ್ಲಿ ಬಿರುಕು ಬಿದ್ದಿದೆ. ಇದು ಮೇಲ್ಭಾಗದ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ. ಮೇಲ್ಭಾಗದಲ್ಲಿ ಯಾವ ರೀತಿಯಾಗಿ ಕ್ಷಣ ಕ್ಷಣಕ್ಕೂ ಕುಸಿತ ಇದೆ ಅನ್ನುವಂಥದ್ದು. ಭಾರೀ ಮಳೆ ಆದಂಥ ಸಂದರ್ಭದಲ್ಲಿ ನೀರು ಸಮೇತವಾಗಿ ಕೆಸರಿನ ಸಮೇತವಾಗಿ ಈ ಒಂದು ಗುಡ್ಡ ಕುಸಿತಾನೇ ಇತ್ತು.